ಗರುಡ ಧ್ವಜ ಪುರಾಣ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ರು ಗುರುಜಿ ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗೋಣ. ಡಾಕ್ಟರ್ ಸುರೇಶ್ ಗುರುಜಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೂ ಕೂಡ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಯಾವುದು ಹಿಂದೂ ಧರ್ಮದವರು ದೇವಸ್ಥಾನಕ್ಕೆ ಹೋದರೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗೋದಿಲ್ಲ, ಹಿಂದೂ ಸಂಪ್ರದಾಯವನ್ನು ಆಚರಣೆ ಮಾಡಿಕೊಂಡು ಹೋದಂಥವ್ರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗೋದಿಲ್ಲ ಅನ್ನುವಂತಹ ಮಾತುಗಳನ್ನು ಕೇಳ್ಪಟ್ಟಿದ್ದೀವಿ. ಹಿಂದೂಗಳಷ್ಟೇ ಮಾತ್ರ ಪೂರಿ ಜಗನ್ನಾಥನ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದು ಪ್ರತೀತಿ ಇದೆ. ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ನಾನೊಬ್ಳು ಮುಸ್ಲಿಂ ಅಂದ್ಕೊಳ್ಳಿ, ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನಾನೊಬ್ಳು ಮುಸ್ಲಿಮು, ನಾನು ಮುಸ್ಲಿಂ ಧರ್ಮದವಳಾಗಿ ನನ್ನ ಆಚಾರ ವಿಚಾರ ಪಾಲನೆ ಮಾಡಿಕೊಂಡು ನನಗೂ ಕೂಡ ಆ ಜಗನ್ನಾಥನ ದರ್ಶನ ಮಾಡಬೇಕು ಅನ್ನೋ ಆಸೆ ಹುಟ್ಟಿದಾಗ ನಾನು ಹಣೆಗೆ ಬಿಂದಿ ಇಟ್ಕೊಂಡು ಹೂವು ಮುಡ್ಕೊಂಡು ಕೈಗೆ ಬಳೆ ಹಾಕ್ಕೊಂಡು ನಾನು ಹಿಂದೂಗಳಾಗಿ ಇದ್ದೀನಿ ಅನ್ನೋ ಥರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳಾಗತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳ್ಪಟ್ಟಿದ್ದೀವಿ. ಹೌದಾ? ಇದು ಹೌದು ಕೂಡ. ಯಾಕೆ ಅಂದರೆ ಕೇವಲ ಪುರಿ ಜಗನ್ನಾಥ್ ಅಷ್ಟೇ ಅಲ್ಲ, ಕಾಶಿನಲ್ಲಿರ್ತಕ್ಕಂಥ ವಿಶ್ವನಾಥ ಮಂದಿರದಲ್ಲೂ ಕೂಡ ಆಚೆ ಕಡೆ ಬೋರ್ಡೇ ಹಾಕ್ಬಿಟ್ಟಿದ್ದಾರೆ ಅವರು. ಈ ಥರ ನಾನ್ ಹಿಂದೂಸ್ ಆರ್ ನಾಟ್ ಅಲೋಡ್ ಇನ್ಸೈಡ್ ದಿ ಟೆಂಪಲ್ ಅಂತ ಹಾಕಿದ್ದಾರೆ. ಹೌದು, ಅನ್ಯ ಧರ್ಮಕ್ಕೆ ನಾನ್ ಹಿಂದೂಸ್ ಅಂದರೆ ಅದೇ ಇಂಗ್ಲೀಷ್ನಲ್ಲೇ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಯಾಕಂದರೆ ಸಾಮಾನ್ಯ ವೆಸ್ಟರ್ನರ್ಸ್ ಫಾರಿನರ್ಸ್ ಬರ್ತಾ ಇರ್ತಾರೆ ಅಂದ್ಬಿಟ್ಟು ಅದು ಇಂಗ್ಲೀಷ್ನಲ್ಲೇ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಎಂಟ್ರೆನ್ಸ್ಗಲ್ಲೇ, ನಾನ್ ಹಿಂದೂಸ್ ಆರ್ ನಾಟ್ ಅಲೋಡ್ ಅಂತ. ಸೊ ಹಾಗಾಗಿ ಏನಾಗುತ್ತೆ, ಅವ್ರು ಪರಿಕ್ರಮ ಬರ್ಬೋದು ಸುತ್ತಲೂನು, ಒಳಗೆ ಬರೋ ಹಾಗಿಲ್ಲ ಅಷ್ಟೇ. ಇದು ಲೆಕ್ಕಾಚಾರ. ಯಾಕೆ ಅಂತ ಸುಮಾರು ಜನ ಇದನ್ನು ಪ್ರಶ್ನೆ ಮಾಡ್ತಾರೆ. ಇವಾಗ ನಾನು ರಾಮನ ಡ್ರೆಸ್ ಹಾಕೊಂಡ್ಬಿಟ್ರೆ ನಾನು ರಾಮನ ಗುಣಗಳೆಲ್ಲ ನನ್ನಲ್ಲಿ ಬಂದ್ಬಿಟ್ಟಿರೋದಿಲ್ಲ. ಹಾಗೇನೆ ನಾನು ಕೃಷ್ಣನ ಇದನ್ನು ಹಾಕೊಂಡ್ಬಿಟ್ರೆ ಕೃಷ್ಣನ ಗುಣಗಳೆಲ್ಲ ಬಂದ್ಬಿಡೋದಿಲ್ಲ, ಅಥವಾ ಹನುಮಂತನ ಹಾಕೊಂಡ್ರೆ ಬಜರಂಗ ಬಲಿ ಆಗ್ಬಿಡೋದಿಲ್ಲ. ಅದು ಸುಮ್ಮನೆ ನಾವು ಅಂದ್ಕೊಳ್ಳೋದು ಅಷ್ಟೇ. ಎಕ್ಸ್ಟರ್ನಲ್ಗೂ ಬೇರೆ ಇಂಟರ್ನಲ್ಗೂ ಲೆಕ್ಕಾಚಾರಗಳು ಬೇರೆ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಅಲ್ಲಿ ಬಹುಶಃ ಈ ಥರ ಆಗೋದಕ್ಕೆ ಕಾರಣಗಳು ಬೇಕಾದಷ್ಟು ಇರ್ಬೋದು. ಎಲ್ಲವನ್ನು ನಾವು ಕೂಲಂಕಷವಾಗಿ ಪರಿಶೀಲಿಸಿದ್ರೆ ಗೊತ್ತಾಗುತ್ತೆ. ಮುಖ್ಯವಾಗಿ ಏನು ಅಂದರೆ, ಗರುಡ ಬರ್ತಕ್ಕಂಥದ್ದು ಶುಭ ಸೂಚನೆನೇ. ಅದ್ರ ಬಗ್ಗೆ ಯಾವ ಅಭಿಪ್ರಾಯನೂ ಭಿನ್ನಾಭಿಪ್ರಾಯಗಳು ಇರೋದಿಲ್ಲ. ಅದೇ ಇವಾಗ ನೀವು ಒಂದು ಮಾತು ನಾನು ತಮಗೆ ಹೇಳ್ತೀನಿ. ಇದುವರೆಗೂ ಅಲ್ಲಿ ಯಾವ ಪ್ರಾಣಿ ಪಕ್ಷಿಗಳು ಹಾರಾಡದೇ ಇರೋವಂಥ ಇದುವರೆಗೂ ನಿದರ್ಶನನೇ ಇಲ್ಲ, ಎಲ್ಲೂ ಯಾವತ್ತೂ ಹಾರಾಡೇ ಇಲ್ಲ. ಅಂಥದ್ರಲ್ಲಿ ವಿಶೇಷವಾಗಿ ಇವಾಗ ಅದನ್ನು ಹಾರಾಡ್ತಾ ಇದೆ ಅಂದರೆ, ಆಮೇಲೆ ಇನ್ನೊಂದೇನು ಅಂದರೆ ನಿಮಗೆ ಇದು ರಾಜಗೋಪುರದ ಮೇಲೆ ಇದೆಯಲ್ಲ ಅದು, ಆಮೇಲೆ ಎಲ್ಲೇ ಪೂರಿಲಿ ನಿಂತ್ಕೊಂಡು ನೋಡಿದ್ರು ಕಾಣಿಸುತ್ತೆ ನಿಮ್ಗೆ. ಹೌದು, ಅದು ಅದರ ಮುಖ ನಮಗೆ ಕಾಣಿಸುತ್ತಂತೆ. ಎಲ್ಲೇ ಪೂರಿ ಒಳಗೆ ಎಲ್ಲೇ ನಿಂತ್ಕೊಂಡು ನೋಡಿದ್ರು ಕಾಣಿಸುತ್ತೆ. ಆಮೇಲೆ ಇನ್ನೊಂದು ತಾವು ಹೇಳ್ದಂಗೆ ನಮ್ಮ ಧರ್ಮ, ನಮ್ಮ ಸಂಸ್ಕಾರ ಸಂಸ್ಕೃತಿ ಹೆಂಗೆ ಅಂದರೆ ಅದ್ಭುತವಾದ ಸಂಸ್ಕಾರ ಸಂಸ್ಕೃತಿ. ಆಮೇಲೆ ತಿರುಪತಿದು ನಾವು ತಿರುಪತಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಒಂದ್ಸರಿ ಹೋದ್ರೆ ಮತ್ತೊಂದ್ಸರಿ ಹೋಗ್ಬೇಕು ಅನ್ನೋದು ಆಕರ್ಷಣೆ ಇರುತ್ತೆ. ಆ ಒಂದು ಆಕರ್ಷಣೆನ ಭಗವಂತನಿಗಿರೋ ಶಕ್ತಿ. ಆಮೇಲೆ ಮೇಡಮ್ ಹೇಳ್ದಂಗೆ ಭಗವಂತನ ನೋಡಿದ್ರೆ ಮುಖ ನಾವು ನೋಡ್ಬಿಟ್ಟು ಈಚೆ ಕಡೆ ಬಂದು ಮತ್ತೊಂದ್ಸರಿ ನೆನ್ಸ್ಕೋಬೇಕು ಅಂದ್ರೆ ಮುಖ ಭಗವಂತನೇ ಕಾಣಿಸಲ್ಲ. ನೀವು ಎಷ್ಟೇ ಸರಿ ಎಂತ ಪರಮ ಭಕ್ತ ಹೋಗ್ಲಿ, ಏನೇ ಆಗ್ಲಿ, ಎಂತ ಆದ್ರೂ ಆ ಭಗವಂತನ ಮುಖಚರ್ಯ ನಮ್ಮ ಕಣ್ಣು ಮುಂದೆ ಬರೋದಿಲ್ಲ. ನಾವು ಎಷ್ಟೇ ನೆನ್ಸ್ಕೊಂಡ್ರು ಕೂಡ ಅದು ಬರಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಬಟ್ ಅದೇನು ಅಂತ, ಅದೇನು ವಿಸ್ಮಯ ಅಂತ ಗೊತ್ತಾಗ್ತಾ ಇಲ್ಲ. ಓಕೆ, ಡಾಕ್ಟರ್ ಸುರೇಶ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಜ್ಯೋತಿಷಿಗಳು. ಸರ್, ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದರೆ, ಗರುಡನಿಗೂ ಮತ್ತು ಹಿಂದೂ ದೇವಸ್ಥಾನಕ್ಕೂ ಧರ್ಮಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅನ್ನೋ ಪ್ರಶ್ನೆ. ಸೊ ಗರುಡ ಮತ್ತು ಹಿಂದೂ ಶಾಸ್ತ್ರ ಅನ್ನೋದು ಬಹಳ ಸ್ಪೆಷಲ್ ಮಾಹಿತಿ ಅದು ಅಂತ. ಜಗತ್ತಲ್ಲಿ ದೊಡ್ಡವನೇ ನಾರಾಯಣ, ನಾರಾಯಣಗಿಂತ ದೊಡ್ಡವರಿಲ್ಲ ಅಂತ ಅಂದ್ಕೊಂಡಿದ್ದೀವಿ. ಅದು ಹೌದು ಕೂಡ ಅಂತ. ನಾರಾಯಣನ ದೊಡ್ಡವನಾದ ಮೇಲೆ ನಾರಾಯಣನೇ ಒತ್ಕೊಂಡಿರ್ತಕ್ಕಂಥದ್ದು ಎಷ್ಟು ಶಕ್ತಿ ಇರಬೇಡ ಅಂತ ಹೇಳ್ತಾರೆ. ಸತ್ಯ. ಜಗತ್ತನ್ನೇ ಒತ್ಕೊಂಡಿರೋ ನಾರಾಯಣ, ನಾರಾಯಣನೇ ಒತ್ಕೊಂಡಿದೆ ಅದು ಅಂದರೆ ಅದಕ್ಕೆ ಇನ್ನೆಷ್ಟು ಶಕ್ತಿ ಇರಬೇಡ ಅಂತ ಹೇಳ್ತಾರೆ. ಸೊ ಹಾಗಾಗಿ ಗರುಡ ಪುರಾಣದಲ್ಲಿ ಬರುತ್ತೆ. ಯಾವಾಗ ಅದು ಗರುಡ ಪ್ರಶ್ನೆ ಮಾಡುತ್ತೆ, ನೀನು ಜಗತ್ತಿಗೆ ದೊಡ್ಡವನಾದರೆ ನಿನ್ನನ್ನು ನಾನು ಒತ್ಕೊಂಡಿದ್ದೀನಲ್ಲ, ನನಗೆಷ್ಟು ಭಾರ ಇಡಬೇಡ ಅಂತ ಕೇಳ್ತದೆ. ಹಾಗಿದ್ರೆ ಗರುಡ ಯಾವಾಗಲೂ ಕೂಡ ಅದನ್ನು ಶಕುನ ಶಾಸ್ತ್ರಗಳೇ ಭಾಳ ಸ್ಪೆಷಲಾಗಿ ತಗೋತಾರೆ. ಅದನ್ನು ಶಾಸ್ತ್ರಗಳಲ್ಲಿ, ಶಕುನ ಶಾಸ್ತ್ರಗಳಲ್ಲೂ ಬಹಳ ಮುಖ್ಯ. ಇಲ್ಲಿ ನಮಗೆ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥದ್ದು, ಮೊನ್ನೆ ಆಗಿರ್ತಕ್ಕಂಥದ್ದು ಕೂಡ ಸಾಮಾನ್ಯವಾಗಿ ನಾವು ಗೊತ್ತಾಗ್ತದೆ. ಧ್ವಜ ಅಂದ ಕೂಡಲೇ ಗರುಡನಿಗೂ ಧ್ವಜನಿಗೆ ಏನು ಸಂಬಂಧ ಅಂತ ಬಂದಾಗ, ಧ್ವಜ ಅಂದ ಕೂಡಲೇ ಕೀರ್ತಿ ಪತಾಕೆ ಅನ್ನೋದು ಸಾಮಾನ್ಯ ಜನಗಳಲ್ಲಿ ತಿಳ್ಕೊಂಡಿರ್ತೀವಿ ನಾವು. ಧ್ವಜ ಕಾರ್ಡ್ ಕೀರ್ತಿ ಪತಾಕೆ ಅಂತ ಕರೀತೀವಿ. ಒಂದು
ತೇರಲ್ಲಿ ನೋಡಿದ್ರೆ ಆ ತೇರಿನ ಮೇಲೆ ಒಂದು ಧ್ವಜ ಇರುತ್ತೆ, ಒಂದು ಯುದ್ಧದ ರಥದ ಮೇಲೆ ಒಂದು ಧ್ವಜ ಇರ್ತದೆ, ಗರುಡ ಗಂಬದ ಮೇಲೆ ಧ್ವಜ ಇರುತ್ತೆ, ದೇವರ ಪ್ರಭಾವಳಿಯಲ್ಲಿ ಧ್ವಜ ಇರುತ್ತೆ. ಧ್ವಜ ಇರತಕ್ಕಂಥ ಜಾಗ ಇಲ್ಲ. ಈ ಧ್ವಜದ ಸ್ಪೆಷಲ್ ಏನು ಅಂದರೆ, ಆ ಗರುಡನಿಗೂ ಧ್ವಜನಿಗೆ ಏನಂದರೆ, ಆ ವಾಸ್ತುಶಾಸ್ತ್ರದಲ್ಲಿ ಹೇಳ್ತಾರೆ ಆ ಧ್ವಜ ಅಂತಕ್ಕಂಥದ್ದು ಗಾಳಿ ಯಾವ ಕಡೆ ಬೀಸುತ್ತೋ ಅದಕ್ಕೆ ವಿರುದ್ಧ ದಿಕ್ಕಲ್ಲಿ ಬೀಸ್ತಕ್ಕಂಥದ್ದು ಒಂದು ಸ್ಪೆಷಾಲಿಟಿ. ಆ ಧ್ವಜ ಹೇಗಿರ್ತದೆ ಅದು ಅಂದರೆ ತ್ರಿಕೋಣ ಆಕಾರದಲ್ಲಿ ಕಟ್ ಮಾಡಿರ್ತಾರೆ ಅದನ್ನು, ಅಂತ ಧ್ವಜವನ್ನು ತ್ರಿಕೋಣ ಆಕಾರದಲ್ಲಿ ಕಟ್ ಮಾಡಿರ್ತಾರೆ. ಅದು 3 ಗುಣಗಳನ್ನು ಹೇಳ್ತದೆ. ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಅಂತ ಗುಣಗಳನ್ನು ಹೇಳೋದಾಗಲಿ, ಅಥವಾ ಐಹಿಕ ದೈಹಿಕ ಸುಖಗಳನ್ನು ಹೇಳೋದಾಗಲಿ, ಅಥವಾ ತ್ರಯಗಳು ಅಂತ ಕರಿತೀವಿ. ಯಾವುದು? ಇಚ್ಛಾ, ಕ್ರಿಯಾ, ಈ ಶಕ್ತಿಗಳ ತ್ರಯ ಅಂತ ಕರಿತೀವಿ. ಆ 3 ಶಕ್ತಿಗಳನ್ನು ಸೂಚನೆಗೆ ಸಂಕೇತ ಅದು ತ್ರಿಕೋಣಗಳು ಅಂತ ಕರೀತಾರೆ. ಅದಕ್ಕೆ ಭೂ ಸಮಾಂತರ ರೇಖೆ ಶೃಂಗಾತ ಅಂತ ಕರೀತಾರೆ. ಅಂದರೆ ಶೃಂಗಾತ 3 ರೇಖೆಗಳು ಕೂಡತಕ್ಕಂಥದ್ದನ್ನು, ಒಂದು ಶಿವ ಆದರೆ ಒಂದು ಶಕ್ತಿ ಆದರೆ ಆ 2 ಸಂಗಮ. ಈ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಗರುಡನು ಆ ಧ್ವಜವನ್ನು ಮುಟ್ಟಿ ಆ ಧ್ವಜದ ಪತಾಕೆಯನ್ನು ಹಾರಿಸೈತೆ ಅಂದರೆ, ಇವತ್ತು ಅದಕ್ಕೆ ಏನಾದರೂ ಕಾರಣ ಇದೆಯಾ ಅಂದರೆ, ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕದಲ್ಲಿ ನಾವು ಚಿಂತನೆ ಮಾಡಬೇಕಾಗ್ತದೆ. ಹಾಗಿದ್ರೆ ಆದಿದೈವಿಕ ಅಂದ್ರೇನು? ಅವತ್ತಿರ್ತಕ್ಕಂಥ ಗ್ರಹಗಳು ನಕ್ಷತ್ರಗಳನ್ನು ಹೇಳುವುದೇ ಆದಿದೈವಿಕ ಅಂತ. ಆದರೆ ಹಾಗಿದ್ರೆ ಆ ಗ್ರಹ ನಕ್ಷತ್ರ ಏನು ಹೇಳ್ತದೆ ಆದಿದೈವಿಕವಾಗಿ ಇವತ್ತಾಗಿರ್ತಕ್ಕಂಥ ಒಂದು ಈ ಆಶ್ಚರ್ಯ ರೀತಿ ಏನು ಹೇಳುತ್ತೆ ಅಂದರೆ, ಸ್ಪೆಷಾಲಿಟಿ ಏನು ಅಂದರೆ, ಧ್ವಜಕ ದೇವತೆ ಕೇತು ದೇವತೆ. ಆ ಕೇತು ದೇವತೆಯೇ ಈ ಜಾತಕದಲ್ಲಿ ಸೂರ್ಯನ ನಕ್ಷತ್ರದಲ್ಲಿದ್ದಾನೆ ಅಂತ. ಯಾವಾಗ ಕೇತು ಅಂದರೆ ಧ್ವಜ ಅಂದರೆ ಸರ್ಪ ಇರ್ತದೆ ನೋಡಿ, ಆ ಸರ್ಪಾಕಾರಕ್ಕಲ್ಲ ಕೇತುನೇ. ಆ ಕೇತುವನ್ನು ಭೂಮಂಡಲದ ಮೇಲೆ ವಾಯುಮಂಡಲದ ಮೇಲೆ ಗ್ರಹಮಂಡಲದ ಮೇಲೆ ನಕ್ಷತ್ರ ಮಂಡಲದ ಆಚೆ ಯಾರಾದರೂ ಇದ್ದಾರೆ ಅಂದರೆ ಅದು ಕೇತು ಅಂತ ಕರೀತಾರೆ, ಧ್ವಜಾಕಾರ. ಅದಕ್ಕೆ ಆ ಕೇತುವನ್ನು ಬರೀಬೇಕಾದ್ರೆ ನಾವು ಧ್ವಜಾಕಾರ ಅಂತ ಬರಿತೀವಿ. ಅವನ ಮಂಡಲ ಬರೀಬೇಕಾದ್ರೆ, ಕೇತುವನ್ನು ಪೂಜೆ ಮಾಡಬೇಕಾದ್ರೆ ಧ್ವಜವನ್ನು ಬರದೆ ಅವನು ಪೂಜೆ ಮಾಡೋದು, ಅವನ ಮಂಡಲವೇ ಧ್ವಜಾಕಾರ. ಅಂತಹ ಧ್ವಜವನ್ನು ಅಂದರೆ ಉನ್ನತವಾಗಿರ್ತಕ್ಕಂಥದ್ದು ಯಾವುದು, ಎಲ್ಲ ಮಂಡಲಗಳಿಗಿಂತ ಮೇಲಿರ್ತಕ್ಕಂಥದ್ದು ಅಂತಹ ಧ್ವಜವನ್ನು ಮುಟ್ಟಿದೆ ಅಂದರೆ ಗರುಡ ಯಾವಾಗಲೂ ಉನ್ನತ ಮಟ್ಟದಲ್ಲೇ ಇರ್ತದೆ. ಅದು ಕೆಳಗಡೆ ಬರಲ್ಲ. ಅದು ಗರುಡ ಯಾವಾಗಲೂ ಗರುಡ ಮೇಲಿರುತ್ತೆ. ಆ ಗರುಡವು ಹಿಂದೂ ಆಗಿರ್ತಕ್ಕಂಥ ಈ ಕೇತು ತೋರಿಸ್ತಕ್ಕಂತಹ ಅಂದರೆ ಮೋಕ್ಷಕಾರಕ ಕೇತು ಅಂತ ಕರಿತೀವಿ. ಆ ಮೋಕ್ಷವನ್ನು ಕೊಡ್ತಕ್ಕಂತಹ, ಆಧ್ಯಾತ್ಮಿಕ ಕೊಡ್ತಕ್ಕಂಥ, ತ್ರಿಕೋಣದಲ್ಲಿ ಕಟ್ಟಾಗಿರ್ತಕ್ಕಂಥ ಅಂತಹ ಧ್ವಜವನ್ನು ಮುಟ್ಟಿ ಅದರಲ್ಲೂ ಕೂಡ ಗೋಪುರದ ಒಂದು ಪ್ರದಕ್ಷಿಣೆ ಬಂದಿದೆ ಅಂದರೆ ಇದು ಶುಭ ಸಂಕೇತವೇ ಹೌದು ಅಂತ ಆಧ್ಯಾತ್ಮಿಕ ಹೇಳ್ತದೆ. ಇದರಲ್ಲಿ ಅವಘಡ ಆಗೋದಕ್ಕಿಂತ ಇಲ್ಲಿ ಯಾವಾಗ ಗರುಡ ಅಂತಕ್ಕಂಥದ್ದು ಪ್ರದಕ್ಷಿಣೆ ಮಾಡಿ, ಈಗ ಏನಾದರೂ ಅಂದ್ರೆ ಗುರುಜಿ ಈ ಹಿಂದೆ ಯಾವಾಗಾದ್ರೂ ಗರುಡ ದೇವಸ್ಥಾನಗಳ ಮೇಲೆ ತಿರುಗಿದ್ದುಂಟ ಅಂದ್ರೆ ತಿರುಗಿ ಆದ ನಂತರ ಅಪಶಕುನ ಆಗಿದ್ದು ಉಂಟಾ ಇತಿಹಾಸದಲ್ಲಿ ಅಂತ? ಗರುಡನ ದರ್ಶನ ಆದರೆ ಭಗವಂತ ನಾರಾಯಣ ದರ್ಶನ ಆದಂಗೆ. ಈಗ ತೇರು ಹರಿತಾ ಎಲ್ಲಾದ್ರೂ ಕೂಡ ಒಂದು ತೇರು ಮುಂದಕ್ಕೆ ಹೋಗುತ್ತೆ ಅಂದ್ರೆ ಆ ಕ್ಷಣಗಳಲ್ಲಿ ಒಂದು ಗರುಡ ಬಂದು ಅದನ್ನ ಪ್ರದರ್ಶನ ಮಾಡಿ ಹೋಗ್ತಕ್ಕಂಥದ್ದು ಇವತ್ತು ಕೂಡ ಪದ್ಧತಿ. ಎಲ್ಲೆಲ್ಲಿ ತೇರಾಗುತ್ತೋ ಆ ತೇರನ ಗರುಡ ಬಂದಾದ್ಮೇಲೆ ಅದನ್ನ ಎಳಿತಕ್ಕಂಥ ಪದ್ಧತಿ ಇದೆ. ಇಲ್ಲಿ ತನಕ ಅಪಶಕನ, ಗರುಡದ ಅಪಶಕನ ಅಂತ ಎಲ್ಲೂ ಇಲ್ಲ. ಆದ್ರೆ ಯಾವಾಗ ಅಪಶಕನ ಆಗುತ್ತೆ ಅಂತಂದ್ರೆ ಅದು ಬೆಂಕಿಯನ್ನು ಬಿದ್ದಾಗ, ಅದು ಆದಿದೈವಿಕ ಹೇಳ್ತಾ ಇದ್ದಾರೆ. 2020ರಲ್ಲಿ ಧ್ವಜಕ್ಕೆ, ಪುರಿ ಜಗನ್ನಾಥನ ಧ್ವಜಕ್ಕೆ ಬೆಂಕಿ ಬಿದ್ದಿತ್ತು. ಆ ಸಂದರ್ಭದಲ್ಲಿ ಬೆಂಕಿ ಬಿದ್ದಂತಹ ವರ್ಷ 2020 ಏನಿದೆ, ಆಗ ಕೊರೋನಾ ಬಂತು, ಇಡೀ ದೇಶವೇ ನಲುಗ್ ಹೋಯ್ತು. ಆಮೇಲೆ ಅಲ್ಲಿನ ಸಿಎಂ ಕೂಡ ಕೆಳಗಿಳಿಯುವಂತಹ ಪರಿಸ್ಥಿತಿ ಬಂತು. ಈ ಬಾರಿ ಏನಾಗತ್ತೆ? ಆದಿದೈವಿಕ, ಆದಿಭೌತಿಕ ಅಂತ ಕರೀತದೆ. 3 ಅಲ್ವಾ? ತಾಪತ್ರಯ ಅಂತ. ತಾಪ ಅಂದ್ರೆ ದುಃಖ, ತ್ರಯ ಅಂದ 3. ಮನುಷ್ಯ ಏನಾದರೂ ದುಃಖಕ್ಕೀಡಾಗ್ತಾನೆ ಅಂದರೆ 3 ಕಾರಣ. ಒಂದು ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ. ಈಗ ಆದಿದೈವಿಕ ಹೇಳ್ದೆ ನಾನು, ಯಾವುದು ಕೇತು ಅಂತಕ್ಕಂಥವನ್ನು ಸೂರ್ಯ ನಕ್ಷತ್ರದಲ್ಲಿ ಅಂತ ಹೇಳ್ತಾ ಬರ್ತಾ ಇದ್ದೀನಿ. ಆ ಆದಿದೈವಿಕವಾಗಿರ್ತಕ್ಕಂಥ ತೊಂದರೆ ಆಗ್ಬೇಕಾದ್ರೆ ಆದಿಭೌತಿಕದ ನಮ್ಗೆ ಸಪೋರ್ಟ್ ಬೇಕು. ಆದಿಭೌತಿಕ ಅಂದರೆ ಅದು ಪಂಚಭೂತಗಳು. ಆ ಪಂಚಭೂತಗಳಲ್ಲಿ ಅಗ್ನಿ ಕೂಡ ಒಂದು. ಏನಾದರೂ ಆ ಧ್ವಜಕ್ಕೆ ಅಗ್ನಿ ಸ್ಪರ್ಶ ಆಯಿತು ಅಂತಂದ್ರೆ ಅಲ್ಲಿ ಅವಘಡ ಆಗ್ತದೆ ಅಂತ. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಗರುಡ ತಿರುಗಿರುವಂತಹ ರೀತಿಯೂ ಕೂಡ ಇಲ್ಲಿ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. ರೈಟ್ ಇಂದ ಲೆಫ್ಟ್ಗೆ ಅಥವಾ ಲೆಫ್ಟ್ ಇಂದ ರೈಟ್ಗೆ ತಿರುಗತ್ತಲ್ಲ, ಅದು ಕೂಡ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. ಇದನ್ನ ಹೇಗೆ ಅಪಪ್ರಚಾರ ಅಂತ ಹೇಳ್ತಾರೆ ಅಂತ? ಈಗ ಪ್ರದರ್ಶನ ಮಾಡ್ಬೇಕು, ಗರುಡ ಬರಬೇಕಾದ್ರೆ
2 ಸಾರಿ ಗರುಡ ಬಂದ್ರೇನು, 3 ಸಾರಿ ಗರುಡ ಬಂದ್ರೇನು, ಅಥವಾ ಗರುಡ ಬರ್ತಕ್ಕಂಥದ್ದು ಅಪ್ರದಕ್ಷಿಣವಾಗಿ ಬಂದ್ರೇನು, ಪ್ರದಕ್ಷಿಣಾಕಾರವಾಗಿ ಬಂದ್ರೇನು, ಅಥವಾ ಅಡ್ಡಗಟ್ಟಿದ್ರೇನು ಅಂತಿರುತ್ತೆ. ಆ ಗರುಡ ಬಂದು ಅಲ್ಲೇ ನಿಂತು ಅಡ್ಡಗಟ್ಟಿದ್ರೇನು, ಆ ಅಂದ್ರೆ ಅಡ್ಡ ಹೋಗುವಾಗ ದಾರಿ ನಿಂತ್ಕೊಳ್ಳುತ್ತೆ, ಅಥವಾ ಅದು ಆಹಾರಕ್ಕೆ ಹೋಗೋದು ಬೇರೆ, ಆದ್ರೆ ಅಡ್ಡಗಟ್ಟೋದು ಬೇರೆ. ಅದು ಈಗ ಹೋಗ್ತಾ ಇರೋದು ಎಡಗಡೆನಾ ಬಲಗಡೆನಾ ತಮ್ಮ ಪ್ರಕಾರ? ಅದು ಪ್ರಶ್ನೆ. ನನಗಿರೋ ಪ್ರಶ್ನೆ ಅದೇನೆ. ಈಗ ದೃಶ್ಯಾವಳಿಗಳಲ್ಲಿ ಆ ದೃಶ್ಯ ಹಾಕ್ತಾರೆ, ನಾವು ನೋಡೋಣ ಒಮ್ಮೆ. ಆ ದೃಶ್ಯದಲ್ಲಿ ಈಗ ಅದು ಹಾದು ಹೋಗಿರೋದು, ಧ್ವಜವನ್ನ ಹಿಡಿದುಕೊಂಡು ಹಾದು ಹೋಗಿರುವಂತಹ ರೀತಿ ಇದೆಯಲ್ಲ, ಲೆಫ್ಟ್ ಇಂದ ರೈಟ್ ಗೆ ಹೋಯ್ತಾ ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಹಾರಾಟವನ್ನ ಮಾಡ್ತಾ ಇದೆ ಅಂತ. ಬಟ್ ಅದು ಒಂದು ಸುತ್ತು ಬಂದಿದಂಗೆ ಪ್ರದಕ್ಷಿಣಾಕಾರವಾಗಿ ಹೋಗಿದೆ, ಅದು ಹೋಗಿದೆ. ಯಾಕೆಂದ್ರೆ ಒರಿಸ್ಸಾ ನ್ಯೂಸ್ ಚಾನಲ್ ನೆನ್ನೆ ರಾತ್ರಿ ನಾನು ನೋಡ್ತಾ ಇದ್ದೆ, ಅಲ್ಲಿ ನಾನು ಇದರೊಳಗೆ ಮಾಡಿಕೊಂಡು ಇದು ಮಾಡಿದ್ದೆ, ನೋಡಿದಾಗ ಪ್ರದಕ್ಷಿಣೆ ಬಂದು ಹೋಗಿರ್ತಕ್ಕಂಥದ್ದು. ಈಗ ಗೋಪುರ ಈ ಕ್ಯಾಮರಾ ಇಟ್ಟಿರ್ತಕ್ಕಂಥದ್ದು ಅದು ಪೂರ್ವಕ್ಕೆ ಇಟ್ಟಿದಾರ ಅನ್ನೋದು ನೋಡ್ಬೇಕು, ಯಾವ ದಿಕ್ಕಲ್ಲಿ ಇಟ್ಟಿದ್ದಾರೆ ಅನ್ನೋದು ಪ್ರಶ್ನೆ ಬರುತ್ತೆ. ಈಗ ಪ್ರಶ್ನೆ ಆಗಿರುವಂತದ್ದು ಯಾವ ಕಡೆಯಿಂದ ಯಾವ ಕಡೆ ಹೋಗಿದೆ, ಯಾವ ಕಡೆಯಿಂದ ಯಾವ ಕಡೆ ಹೋದ್ರೆ ಶುಭ, ಯಾವ ಕಡೆಯಿಂದ ಯಾವ ಕಡೆ ಹೋದ್ರೆ ಅಶುಭ. ಅದು ಪಶ್ಚಿಮದಿಂದ ಪೂರ್ವಕ್ಕೆ ಹೋಗಿರೋದು. ಯಾಕೆ ಅಂದ್ರೆ ಅಲ್ಲಿ ಒರಿಸ್ಸಾ ನ್ಯೂಸ್ ಚಾನಲ್ ಅಲ್ಲಿ ತೋರಿಸಿದಾಗ ಅದು ಪಶ್ಚಿಮದಿಂದ ಬಂದು ಸುತ್ತುವರೆದು ಆಮೇಲೆ ಸಮುದ್ರದ ಕಡೆಗೆ ಹೋಗಿದೆ. ಸಮುದ್ರ ಯಾವುದು ಪೂರ್ವ ದಿಕ್ಕಿಗೆ. ಸೊ ಸಮುದ್ರ ಇರೋದು ಪೂರ್ವ ದಿಕ್ಕಿಗೆ ಆದ್ರಿಂದ ಪೂರ್ವ ದಿಕ್ಕಿಗೆ ಹೋಗಿರ್ತಕ್ಕಂಥದ್ದು, ಪ್ರದಕ್ಷಿಣೆ ಬಂದೇ ಹೋಗಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ 2 ಅಂಶ ಇದೆ. ಗರುಡ ಕಾಣಿಸ್ಕೊಂಡಿರ್ತಕ್ಕಂಥದ್ದು, ಗರುಡ ಪ್ರದಕ್ಷಿಣೆ ಬಂದಿರತಕ್ಕಂಥದ್ದು 2 ಶುಭ ಶಕುನಾನೆ. ಅದೇ ಧ್ವಜ ತಗೊಂಡು ಹೋಗಿದ್ದು ಯಾಕೆ ಅನ್ನೋದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ಇದುವರೆಗೂ ನಮಗ್ ತಿಳಿದ ಮಟ್ಟಿಗೆ ಹಿಸ್ಟ್ರಿನಲ್ಲಿ ಧ್ವಜ ತಗೊಂಡು ಹೋಗಿರ್ತಕ್ಕಂತಹ ಘಟನೆ ನಡೆದಿರ್ತಕ್ಕಂಥದ್ದು ಇದೇ ಮೊದಲನೇ ಬಾರಿಗೆ, ಯಾವತ್ತೂ ನಡೆದಿಲ್ಲ. ಬೆಂಕಿ ಬಿದ್ದಿದ್ದು ಇದೆ, ಇಲ್ಲ ಯಾವಾಗಲೂ ಒಂದ್ಸತಿ ಗರುಡ ಹೋಗಿತ್ತು ಅನ್ನೋದು ಒಂದು ಕೇಳ್ಪಟ್ಟಿದ್ವಿ ಅಷ್ಟೇ, ಬಹಳ ವರ್ಷಗಳ ಕೆಳಗೆ. ಅದು ಬಿಟ್ಟರೆ ಧ್ವಜವನ್ನ ತಗೊಂಡು ಹೋಗಿತ್ತು ಅನ್ನತಕ್ಕಂಥದ್ದು ಬಹುಶಃ ಇದೇ ಮೊದಲನೇ ಸತಿ ನಡೆದಿರ್ತಕ್ಕಂಥದ್ದು. ಸೊ ಗರುಡ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಶುಭ ಶಕುನವೇ, ಗರುಡ ಪ್ರದಕ್ಷಿಣಾಕಾರವಾಗಿ ಸುತ್ತಿ ಆಮೇಲೆ ಹೋಗಿರ್ತಕ್ಕಂಥದ್ದು ಶುಭ ಶಕುನವೇ. ಆದರೆ ಈ ಒಂದು ಗರುಡ ಏನು ಒಂದು ಧ್ವಜವನ್ನ, ಆ ಒಂದು ವಸ್ತ್ರವನ್ನು ತಗೊಂಡು ಹೋಗಿದೆ, ಅದನ್ನ ಶುಭ ಶಕುನ ಅಂತ ಹೇಳಲಿಕ್ಕೆ ಶಕುನಶಾಸ್ತ್ರದ ಲೆಕ್ಕಾಚಾರದಲ್ಲಿ ಬರೋ ಚಾನ್ಸಸ್ ಕಮ್ಮಿ ಇದೆ. ಓಕೆ, ನೀವು ಅಪಶಕುನ ಅಂತ ಹೇಳ್ತಾ ಇದ್ದೀರಲ್ವಾ, ಅದ್ರ ಬಗ್ಗೆ ನಾನು ಮಾತನಾಡ್ತೀನಿ. ಈ ಒಂದು ಗರುಡ ಒಂದು ಸುತ್ತು ಬಂದು ದೇವಸ್ಥಾನದ ಮೇಲೆ ಒಂದು ಸುತ್ತು ಬಂದಿರೋದಕ್ಕೆ ಅಪಶಕುನ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದಕ್ಕೆ ಉದಾಹರಣೆಯಾಗಿ ನಾವು ಮಯನ್ಮಾರನ್ನ ಕೊಡ್ಬೋದು. ಭೂಕಂಪ ಆಯ್ತಲ್ಲ, ಅದನ್ನ ಉದಾಹರಣೆಯಾಗೂ ಕೂಡ ಕೊಡಬಹುದು.